SGR ಸಹ ನಿರ್ಮಾಪಕರು ಮಡಿವಾಳಯ್ಯ, ಮ್ಯೂಸಿಕ್ ಡೈರೆಕ್ಟರ್ ನಿಮಗೆಲ್ಲ ಗೊತ್ತಿರೋಂಗೆ ಸತೀಶ್ ಆರ್ಯನ್, ತಾರಾವಳಗದಲ್ಲಿ ರವಿ ಶಿರೂರು, ನಿಶ್ವಿಕಾ ಪಾಟೀಲ್, ಅನುರಾಧ ಮತ್ತೆ ಮುಂತಾದವರನ್ನು ಕಾಣಬಹುದು. ಈಗ ವೇದಿಕೆ ಮೇಲೆ ನಿರ್ದೇಶಕರು SGR ಅವರು ಬರಬೇಕು. ಜೊತೆಗೆ ನಿರ್ಮಾಪಕರಾದ ಕೃಷ್ಣ, ಮಡಿವಾಳಯ್ಯ ಹಾಗೂ ಸತೀಶ್ ಆರ್ಯನ್, ಅನುರಾಧ, ಸೈ ರಮೇಶ್. ಮಾಧ್ಯಮದವರಿಗೂ ನಮಸ್ಕಾರ. ಈ ಹಿಂದೆ ನಾವು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ, ಆಡಿಯೋ ರಿಲೀಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ನ ಲಿರಿಕಲ್ ವಿಡಿಯೋ ಮತ್ತೆ ಫುಲ್ ವಿಡಿಯೋ ಕೂಡ ತೋರಿಸಿದ್ವಿ. ಅವತ್ತೇ ಹೇಳಿದ್ವಿ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ. ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದೀವಿ, ನೀವೆಲ್ಲ ನೋಡಿದಿರಿ. ಸೊ ಇನ್ನೊಂದ್ 2-3 ಮೀಟ್ ಅಲ್ಲಿ ಒಂದು ಟ್ರೈಲರ್ ಮತ್ತೆ ಇನ್ನೊಂದು ಸಾಂಗ್ ಇದೆ, 3 ಸಾಂಗ್ ಇದೆ. ಅದರಲ್ಲಿ ಇನ್ನೊಂದು ಸಾಂಗ್ ಇನ್ನೊಂದ್ಸರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಟ್ರೈಲರ್ಗೂ ಸಿಂಹ ಗುಹೆಗೂ ವ್ಯತ್ಯಾಸನೇ ಇಲ್ಲ ಸರ್. ಸಿಂಹ ಗುಹೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಅದು ಟ್ರೈಲರ್ ಅಲ್ಲಿ ನೀವು ನೋಡಿದಿರಿ ಒಂದಷ್ಟು. ಸರ್ ಸೆನ್ಸರ್ ಆಗಿ 1 year ಆಯ್ತು. ಸೊ ಹಿಂದೆನೆ ಶೂಟ್ ಮಾಡಿದ್ವಿ. ಸೊ ಆಕಸ್ಮಿಕ ಅಂತಿರಲ್ಲ, ಆತರ ಒಂದಷ್ಟು ನೀವ್ ಹೇಳಂಗೆ ಏನ್ ಸರ್ ಇರುವುದೇನ ಸರ್. ನಾವು ನಮ್ಮ ಚಿತ್ರ ನಾವು ಆಗ್ಲೇ ಮಾಡಿದೀವಿ. ಈಗ ಆಲ್ರೆಡಿ 1 year ಆಗಿದೆ ಸೆನ್ಸರ್ ಆಗಿ ಕೂಡ. ಸಿನಿಮಾದಲ್ಲಿರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕಥೆನ ಯಾರು ಕದ್ರು ಅನ್ನೋ ತರ ನಮ್ಗೆ ಅನಿಸ್ತಿದೆ. ನಮ್ಮ ಸಿನಿಮಾ ಕತೆ ಕಾಲ್ಪನಿಕ. ನಾನು ಲಾಸ್ಟ್ ಇದ್ರಲ್ಲೂ ಹೇಳಿದ್ವಿ, ಕಾಲ್ಪನಿಕ ಕತೆ. ಯಾವುದೇ ಒಂದು ಇನ್ಸ್ಪಿರೇಷನ್ ಆಗ್ಲಿ, ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗ್ಲಿ ಇಟ್ಕೊಂಡು ನಾವು ಮಾಡಿಲ್ಲ. ಸೊ ಅದು ನಮ್ಮ ಕಲ್ಪನೆಗೆ ಬಂದಿದೆ, ನಾನು ಮಾಡಿದ್ದೀನಿ ಕತೆನ. ಆ ಕತೆ ತರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಏನ್ ಹೇಳೋದು ಗೊತ್ತಿಲ್ಲ. ಸಿನಿಮಾದ ಹೀರೋ ಎಷ್ಟು ವಿಡಿಯೋಗಳು ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಅದೇ ತರ ಖಂಡಿತ ಅದನ್ನ ನೀವು ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿ. ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ. ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ. ಸೊ ಏನಕ್ಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅದೆಲ್ಲ ನೀವು ಸಿನಿಮಾದಲ್ಲೇ ಹೌದು ಸರ್. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಇತ್ತು, ನಾವು ಸುಮ್ನೆ ಹಾಕಿಲ್ಲ. ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಎತ್ತಿದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮ್ಗೆ ಫೋಟೋಸ್ ಕೂಡ ಕಾಣಿಸ್ತಿದೆ. ಸೊ ಹಾಗಾಗಿ ಅದನ್ನ ಕಾಕತಾಳೀಯವಾಗಿ ನಾನು ಹೇಳ್ತಾ ಇಲ್ಲ. ಅಂದ್ರೆ ಏನೋ ಸುಮ್ನೆ ಹೇಳ್ಬೇಕು ಅಂತಾನು ಹೇಳಿಲ್ಲ. ಅಲ್ಲೇ ತೋರಿಸಿದ್ವಿ ಕೊಟ್ಟು ಟೀಸರ್ ಅಲ್ಲೇ ನೀವೇ ನೋಡಿದಿರಿ ಆ ಪಾಯಿಂಟ್ಸ್. ಸರ್ ಅದು ನೋಡ್ಬೇಕು ಸರ್, ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕಾಗುತ್ತೆ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನ್ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿಗೆ, ಆ ಹೀರೋ ಅನ್ನೋ ಪಾತ್ರಕ್ಕೆ ಅನ್ನೋದು. ಹೌದು ಸರ್. ಇಲ್ಲ ಸರ್, ಈಗ ಏನಂದ್ರೆ ಸಿಚುವೇಶನ್ ಆಗಿರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರ್ಬೋದಂತ ನನ್ಗ ಅದು ಇದಿಲ್ಲ. ಏನಕ್ಕೆ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಇದ್ರೆ ಯಾವ್ದು ಸುದ್ದಿ ಇರ್ಲಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ನಾವು ಅವತ್ತು ಕೂಡ ಹೇಳಿದ್ವಿ ನೆಕ್ಸ್ಟ್ ಜೂನ್ ಅಲ್ಲಿ ರಿಲೀಸ್ ಬರಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಅಂತ. ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಜೊತೆ ಎಲ್ಲ. ಸೊ ಗೊತ್ತಿಲ್ಲ, ಈಗ ನಾವು ಟೀಸರ್ ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ತರ ಒಂದು ಆಗ್ತಿದೆ ಅನ್ನೋದು ಸರ್. ಅವತ್ತು ಬಂದು ಹೌದು ಸರ್, ಅವತ್ತು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ನೋದು ಇತ್ತು ಸರ್, ಥಿಯೇಟರ್ ಅಲ್ಲೇ ಬರ್ಲಿ ಅಂತ. ಸೊ ಎಲ್ಲ ಗೊತ್ತಿರೋ, ಇದು ಎಲ್ಲೂ ನಡೆದಿಲ್ಲ, ನಾವೆಲ್ಲೋ ಹೊಸದಾಗಿ ನಾವೇ ಹೇಳ್ತಿದೀವಿ ಅನ್ನೋ ಪಾಯಿಂಟ್ ನನಗಿತ್ತು ಅವತ್ತೊಂದು ದಿವಸ. ಸೊ ಒಂದು ಆ ತರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ. ಬಟ್ ನಾನು ಮುಂಚೆನೆ ಯೋಚನೆ ಮಾಡಿ ಈ ತರದೊಂದು ಸೀನ್ಗಳಾಗ್ಬೋದು, ಆಗಿರ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ, ಅವತ್ತೊಂದು ದಿವಸನೇ ಮಾಡಿದ್ದೀನಿ. ಸೊ ಈಗೇನು ಹೊಸದಾಗಿ ನಾವು ಇದು ಮಾಡಿರೋ ಪಾಯಿಂಟ್ಸ್ ಅಲ್ಲ. ಸೊ ಅವತ್ತು ಒಂದು ಏನ್ ಸರ್ ಟ್ರೈಲರ್ ಒಂದಷ್ಟು ಮಾಡಿದ್ವಿ, ಇನ್ನ ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ವಿ ಅಷ್ಟೇ. ಸ್ವಲ್ಪ ಸರ್ ಈಗ ಟ್ರೆಂಡ್ಗೆ ನಾವು ಏನೋ ಒಂದಷ್ಟು ಮಾಡ್ಕೊಳ್ಳೇಬೇಕಾಗುತ್ತೆ, ನಿಮ್ಗೆ ಗೊತ್ತಿರೋ ವಿಚಾರಗಳೇನೆ. ಸೊ ಟ್ರೆಂಡ್ ಹೇಗೋಗುತ್ತೆ ಆತರ. ಈಗ ಇಲ್ಲದೆ ಇರೋದನ್ನ ಕಥೆನ ನಾವು ತೋರ್ಸಕೊಳ್ಟು ಏನೋ ಒಂದು ಹಿಂಗೂ ನಡೀಬಹುದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಮಾಡಿದ್ದು. ಸೊ ಅದನ್ನ ನಾನು ಅಲ್ಲಿ ತೋರಿಸೋದ್ರ ಬದಲು ಅವತ್ತಿನ ದಿವಸ ಗೊತ್ತಿರೋ ವಿಚಾರನ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲ ವಿಚಾರಗಳು. ಸೊ ಹಾಗಾಗಿ ಇವತ್ತು ಅದನ್ನ ರಿವೀಲ್ ಮಾಡಿದ್ವಿ. ಜೂನ್ ಪ್ಲಾನ್ ಮಾಡ್ತಿದ್ವಿ ಸರ್. ಇದನ್ನ ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಸರ್, ಒಂದೇ ವಿಚಾರ ಇರಲ್ಲ. ಒಂದು 2.5 ಗಂಟೆ ವಿಚಾರನ ನಾವು ಒಂದು ಇದರಲ್ಲಿ ನಾವು ತೋರಿಸ್ಲಿಕ್ಕೆ ಆಗಿರಲ್ಲ, ಟೀಸರ್ ಅಂತ. ಸೊ ಸಿನಿಮಾದಲ್ಲಿ ಆಗ್ಲೇ ಹೇಳ್ದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಇದೆ. ಲಾಸ್ಟ್ ಟೈಮ್ ಹೇಳಿದ್ರು ಅಂತ ಸರ್ ಕೇಳಿದ್ರು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ. ಸೊ ಅದೇ ತರ ಈ 1-2 ಪಾಯಿಂಟ್ ಅಲ್ಲ ಒಂದು ಸಿನಿಮಾ ಅಂತ, ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ.
ಸರ್ ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ. ಯಾಕಂದ್ರೆ ನಾವು ಒಂದಷ್ಟು ವಿಚಾರ ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲೇ ನೋಡ್ಬಿಟ್ರೆ ಅಂದ್ರೆ, ಸೊ ಈಗೆಲ್ಲ ಡಿಸ್ಕಷನ್ ಆಗಿದ್ದು ಇದೇ ಡಿಸ್ಕಷನ್ ಮತ್ತೆ ಟಿವಿಯಲ್ಲೇ ಸಿಗುತ್ತೆ, ನಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಎಲ್ಲಾ ಕಡೆ ಸಿಗೋದ್ರಿಂದ ಸೊ ನೀವು ಹೇಳ್ದಂಗೆ ಟೋಟಲ್ ಕತೆ ನಾವ್ ಇಲ್ಲೇ ಕೊಟ್ಟಂಗಾಗುತ್ತೆ. ಈಗ ನಾನು 2 ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮರ್ಡರ್ಸ್ ಬಗ್ಗೆ ಒಂದಷ್ಟು ಹೇಳಿದ್ದೀನಿ, ಈ ಟೈಮ್ ಈ ತರದೊಂದು ಪಾಯಿಂಟ್ ಇದೆ. ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಅಥವಾ ಸರ್ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ, ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಟೈಟಲ್ ನೋಡಿದ್ರೆ ಹಾ ಸರ್, ಈಗ ಟ್ರೈಲರ್ ನೋಡಿದ್ರೆ ಹಾ ಸರ್ ಜಾಸ್ತಿ ಅದೇ ನಡೀತದ ಅಂತ ಅನ್ಸುತ್ತೆ. ಅದೊಂದೇ ನಡೆಯಲ್ಲ ಸರ್, ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್. ಹೀಗಾದ್ರೆ ನಾವು ಹೇಗೆ ಇರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದ್ರಲ್ಲಿ ಅರ್ಥ ಆಗುತ್ತೆ ಸರ್. ಸರ್ ಆ ತಿರುವುಗಳು ನೀವು ಖಂಡಿತ ಅದನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಯಾಕೆ ಅಂತ ಅಂದ್ರೆ ಒಂದು ಹೌದು ಸರ್, ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್. ಖಂಡಿತ ತಿರುವುಗಳಂದ್ರೆ ಒಂದು ಸುಮಾರು ವಿಚಾರಗಳಲ್ಲಿ ಏನ್ ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ, ಅದು ಬಿಟ್ಟು ಸ್ಕ್ರೀನ್ ಪ್ಲೇಲಿ ಒಂದಷ್ಟು ತಿರುವುಗಳಿದೆ. ಸ್ಕ್ರೀನ್ ಪ್ಲೇಲಿ ಆಟ ಆಡಿದ್ದೀನಿ ಅಂದ್ರೆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂತ ಪಾಯಿಂಟ್ಸ್ ಇರುತ್ತೆ. ನಿಮ್ಗೆ ಎಕ್ಸಾಂಪಲ್ ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ. ವಿಷಯ ಏನಂದ್ರೆ ಯಾವುದೋ ಒಂದು ಸೀನ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯ್ತು ಅಂತ. ಸೊ ಆ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಹಿಂಗಾಯ್ತು, ಹೀರೋಯಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಸೊ ಕಟ್ ಮಾಡಿ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾಳೆ ಬ್ಯಾಂಡೇಜಸ್ ಜೊತೆ. ಸೊ ಏನಕ್ಕೆ ಮಲಗಿರ್ತಾಳೆ ಅವಳ ಬ್ಯಾಂಡೇಜ್ ಜೊತೆ, ಏನಾಗಿತ್ತು? ಸೊ ಈ ತರ ಒಂದಷ್ಟು ತಿರುವುಗಳಿದೆ, ಕಥೆಲಿ ಒಂದಷ್ಟು ತಿರುವಿದೆ, ಸ್ಕ್ರೀನ್ ಪ್ಲೇಲ್ ಒಂದಷ್ಟು ತಿರುವಿದೆ. ಈ ಸೀನ್ ಏನಕ್ಕೆ ನಡೆಯುತ್ತೆ, ಈ ಎಂಡಿಂಗ್ ಅಲ್ಲಿ ಏನೋ ಅಂದ್ಕೊಂಡಿರ್ತೀವಿ, ನೆಕ್ಸ್ಟ್ ಏನೋ ಆಗಿರುತ್ತೆ. ಈ ಪಾಯಿಂಟ್ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ದೀನಿ ಸರ್. ಈಗ ಕುತೂಹಲ ಹೆಚ್ಚೋದಕ್ಕೆ ಈ ಟ್ರೈಲರ್ ತೋರಿಸ್ಬಿಟ್ರಿ, ನಾಳೆ ರಿಲೀಸ್ ಟೈಮ್ ಅಲ್ಲಿ ಯಾರಾದ್ರೂ ಸ್ಟೇಟ್ ಅಂದ್ರೆ ಏನ್ ಮಾಡ್ತೀವಿ ಸರ್? ಸ್ಟೇಟ್ ಅಂದ್ರೆ ಏನ್ ಮಾಡ್ತೀರಾ ಅನ್ನೋದಕ್ಕೆ ನಮ್ದು ಆಲ್ರೆಡಿ ಸೆನ್ಸರ್ ಆಗಿ ಸೆನ್ಸರ್ ಪ್ರಾಬ್ಲಮ್ ಆಗಲ್ಲ ಅದು. ರಿಲೀಸ್ ಈಗೆಲ್ಲ ತೋರಿಸ್ಬಿಟ್ಟಿದ್ದೀರಾ, ಏನೋ ಎಲ್ಲ ಜನ ಬಂದ್ಬಿಡಿ ನಿರೀಕ್ಷೆ ಹೆಚ್ಚಾಗ್ಲಿ ಅಂತೇಳಿ. ಆ ಸೀಕ್ರೆಟ್ ಇಟ್ಕೊಂಡಿದ್ರೆ ಒಂದಿಷ್ಟು ಜನ ಬರೋದು. ಈಗ ಪರಿಸ್ಥಿತಿ, ಸಿನಿಮಾ ರಂಗದ ಪರಿಸ್ಥಿತಿ ನಿಮಗೆ ಗೊತ್ತು, ಜನನೇ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನೊಂದು ಸರ್ ನಮ್ಗನ್ಸುತ್ತೆ ಆ ಸ್ಟೇ ಏನ್ ತರಲು ಅದು ನಮ್ಗೆ ಗೊತ್ತಿಲ್ಲ. ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲ ಸರ್, ನಾವು ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್, ನಾನು ಗೌರ್ಮೆಂಟ್ ನ ನಂಬಿಲ್ಲ, ಯಾವ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ. ನಮ್ಮ ಇದ್ರ ಮೇಲೆ ನಾವು ಮಾಡಿದೀವಿ. ಒಂದು ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ, ಸೊ ಎಲ್ಲಾ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನ ನೀವು ಯೋಚನೆ ಮಾಡತ್ರ ಹಾಕ್ಬೋದು, ಅದು ಬೇರೆ ವಿಚಾರ. ಆದ್ರೆ ನಮಗೇನಂದ್ರೆ ಸೆನ್ಸಾರ್ ಆಗಿ 1 year ಆಗಿದೆ ಟೋಟಲ್ ಆಗಿ. ಅಲ್ಲಿ ಸೆನ್ಸರ್ ಅಲ್ಲಿ ನಿಮ್ಗೆ ಗೊತ್ತು, ಏನೇ ಆತರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಕಟ್ ಮಾಡಿಸ್ತಾರೆ, ಎಲ್ಲಾನು ಆಗುತ್ತೆ. ವಿತೌಟ್ ಕಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಸೊ ಹಾಗಾಗಿ ಆತರ ಒಂದು ಸನ್ನಿವೇಶ ಬರಲ್ಲ ಅನ್ಸುತ್ತೆ, ನೋಡ್ಬೇಕು ಸರ್. ಅಂದ್ರೆ ಈಗ ಎಚ್ಚರಿಕೆ ಕೊಟ್ಟಿದ್ದೀವಿ, ಹೇಗಿರ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ ಅಂತ, ಅಂದ್ರೆ ಮೊಬೈಲ್ ಶೂಟ್ ಮಾಡ್ಕೊಂಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್. ಅದು ನೋಡಿದಾಗ ಒಂದಷ್ಟು ಗೊತ್ತಾಗುತ್ತೆ ಸರ್. ಈ ತರ ಆದ್ರೆ ಈಗ ಕಲ್ಲು ನೋಡಿ ಎಡುಗು ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್. ಅಲ್ಲಿ ಕಲ್ಲಿದೆ ಅಂದ್ರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್. ಈಗ ಮೊಬೈಲ್ ಅಲ್ಲಿ ಒಂದು ಈ ತರ ಸಮಸ್ಯೆ ಆಗ್ತಿದೆ ಅಂದ್ರೆ, ಮೊಬೈಲ್ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನ್ ಆಗಿ. ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್. ಎ ಸರ್ಟಿಫಿಕೇಟ್ ಕೊಟ್ಟಿದ್ರು, ಮತ್ತೆ UA ಮಾಡಿಸಿದ್ವಿ ಸರ್. ಏನ್ ತೆಗೆದ್ರಿ ನೀವು ಕೊಡೋದಕ್ಕೆ ಏನ್ ಸರ್? ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ, ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್. ರಿಲೀಸ್ ದಿವಸ ಪಾವಗಡ ಸರ್ ಇನ್ನೂ ಮಾತಾಡ್ತಿದೀವಿ. ಮಾರ್ಸ್ ಸುರೇಶ್ ಅಂತ ಮಾತಾಡ್ತಿದ್ವಿ, ನೋಡೋಣ ಸರ್. ಇನ್ನು ಡಿಸೈಡ್ ಆಗಿಲ್ಲ, ಇಂಥವ್ರೆ ಡಿಸ್ಟ್ರಿಬ್ಯೂಟರ್ ಅನ್ನೋದೊಂದು ಪಾಯಿಂಟ್ ಇನ್ನು ನಾವು ಇದು ಮಾಡಿಲ್ಲ. ಓಕೆ ಸರ್, ಓಕೆ. ಹೀರೋಯಿನ್ಸ್ ಅಂತ 2 ಬರ್ತಾರೆ. ಸೊ ಬೇರೆ ಕ್ಯಾರೆಕ್ಟರ್ಸ್ ಅಂತ ಒಂದಷ್ಟು ಬರುತ್ತೆ ಪಾತ್ರಧಾರಿಗಳಾಗಿ. ಹೀರೋಯಿನ್ ಅಂತ ನಾವು ರಿಜಿಸ್ಟರ್ ಮಾಡೋದು, ಹೀರೋ ಜೊತೆ ಮೈನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋದು 2 ಇರ್ತಾರೆ ಸರ್. ಒಂದು ಬಂದು ಅನುರಾಧ ಅಂತ, ಇನ್ನೊಬ್ರು ಅವ್ರಿಗೆ ಶೂಟಿಂಗ್ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ ಅವರು. ಸೊ ಹೀರೋ ಕೂಡ ನಮ್ಮ ಹೀರೋ ಫಾರಿನ್ ಅಲ್ಲೇ ಇರೋದ್ರಿಂದ ಅಲ್ಲೇ ಇದ್ದಾರೆ, ಅವರು ಬರ್ಲಿಕ್ಕಾಗ್ಲಿಲ್ಲ ಇಲ್ಲಿಗೆ. ಸೊ ಹೀಗಿದೆ ಸರ್ ಹೀರೋ ಹೀರೋಯಿನ್. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಒಂದಷ್ಟು ಇದ್ದಾರೆ. ಸೊ ಬಿಟ್ರೆ ಇನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ನಾನು ಲಾಸ್ಟ್ ಹೇಳಿದೆ. ನಮ್ಮ ಸೈ ರಮೇಶ್ ಅವರು ಸೈ ವಿನ್ನರ್ ಲಾಸ್ಟ್. ಆಮೇಲೆ ಇಲ್ಲಿ ಮಡಿವಾಳಯ್ಯ ಅಂತ ಕೂತಿದ್ದಾರೆ, ಪಿಕ್ಚರ್ ಅಲ್ಲಿ ಲಾಯರ್ ಪಾತ್ರ ಮಾಡಿದ್ದಾರೆ. ಸಾಲದಕ್ಕೆ ಸಹ ನಿರ್ಮಾಪಕರಾಗಿ ಕೂಡ ಇದರಲ್ಲಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕೃಷ್ಣ ಅಂತ. ಸೊ ಇವರು ಲಾಸ್ಟ್ ಟೈಮ್ ಬಂದಿದ್ರು, ಆದ್ರೆ ಸ್ಟೇಜ್ ಮೇಲೆ ಬರಲಿಲ್ಲ. ಓಕೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಆರ್ಯನ್ ಅಂತ. ಸೊ ನಮ್ಮ ಇದೇ ಸಿನಿಮಾನ ತೆಲುಗು ಪಿಕ್ಚರ್ ಟೋಟಲ್ ಶೂಟಿಂಗ್ ಮಾಡೋವಾಗಲೇ ನಾವು 2 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ವಿ ಅಟ್ ಅ ಟೈಮ್.
ಕನ್ನಡ ಒಂದ್ಸರಿ ಶಾರ್ಟ್ಸ್ ತೆಗ್ದಿದ್ದೀವಿ, ತೆಲುಗು ಒಂದ್ಸರಿ ತೆಗ್ದಿದ್ದೀವಿ. ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಶೂಟ್ ಮಾಡುವಾಗಲೇ. ಸೊ ತೆಲುಗು ಬಂದು ಅವರು ನಮ್ಮ ವೆಂಕಟೇಶ್ ರೆಡ್ಡಿ ಅಂತ ಅವರು ಜವಾಬ್ದಾರಿಯಿಂದ ಅವರು ಮುಗಿಸ್ಕೊಡ್ತಿದ್ದಾರೆ. ತೆಲುಗುನು ಮುಗಿದಿದೆ, ಡೈಲಾಗ್ ಅಷ್ಟೇ ಸರ್. ಇನ್ನ ಸಾಂಗ್ಸ್ ಬಂದು ಅಲ್ಲಿ ರೀಶೂಟ್ ಏನಾಗಿಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಇರೋದ್ರಿಂದ ನಮಗೆ ರೀಶೂಟ್ ಮಾಡಿಲ್ಲ. ಸಾಂಗ್ ಟೋಟಲ್ ಪಿಕ್ಚರ್ ಡೈಲಾಗ್ ವರ್ಷನ್ ಎಲ್ಲ ರೀಶೂಟ್. ಹಾಂ ಸರ್. ಅಂದ್ರೆ ಸರ್ ಅವತ್ತಿನ ದಿವಸ ನಾವು ಮಾಡಿದಾಗ ನಮಗೆ ತಿರುಗಳಿಗೆ ದೊಡ್ಡದಾಗಿತ್ತು, ನಮ್ಮ ತಿರುಗಳು ದೊಡ್ಡದಾಗಿತ್ತು. ಅದೇ ನೀವು ಆಗ್ಲೇ ಹೇಳಿದ್ರಿ ನಿನ್ನೆ ಮೊನ್ನೆ ಕಟ್ ಮಾಡಿದ್ದ ಟೀಸರ್ ಅನ್ನೋ ತರ, ಆ ತರ ಆಗದ್ ಬೇಡ ಸರ್. ಅವತ್ತೇನಿತ್ತು ಅದೇ ಇರಲಿ ಸರ್. ಓಕೆ ಓಕೆ ಸರ್. ಖಂಡಿತ ಇಲ್ಲ, ನಮಗೆ ಗೊತ್ತಿರ್ಲಿಲ್ಲ. ಇಲ್ಲ ಆ ತರ ಏನಿಲ್ಲ. ನಮ್ಮ ಇವರು SG ಅವರು ಬಂದು ಒಂದ್ಸರಿ ಹೇಳಿದ್ರು, ಈಗ ಒಂದು ಮಾಡ್ಲಿ ಸರ್ ಪರವಾಗಿಲ್ಲ. SG ಅವರು ಬಂದು ಹೇಳಿದ್ರು ನಮ್ಗೆ ಒಂದು ಸಿಂಗಲ್ ಲೈನ್ ಕತೆ ಹೇಳಿ, ಒಂದು ಒಂಟಿ ಮನೇಲಿ ಒಂದು ಈ ತರ ಸ್ಟೋರಿ ನಡೀತದೆ, ಅವ್ರ ಕ್ಯಾರೆಕ್ಟರು ಅದೇ ನೋಡಿದ್ರಲ್ಲ ಆ ತರ ಇರುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಒಂದ್ ಸ್ವಲ್ಪ ಅದಕ್ಕೆ ಹೇಳ್ದೆ, ಸ್ವಲ್ಪ ಕೆಲವು ಪಾಯಿಂಟ್ಸ್ ಗಳೆಲ್ಲ ಹೇಳಿದೆ. ಆಮೇಲೆ ಶೂಟಿಂಗ್ ನ ನಮ್ಮ ಭಾಗದಲ್ಲೇ ಮಾಡೋಣ ಅಂತಾನು ಹೇಳಿದೆ. ಹೊಳೆನರಸೀಪುರ, ಅರ್ಕಲಗೋಡು, ಹಾಸನ್ನು ಮತ್ತೆ ಸಕಲೇಶ್ಪುರ ಈ ಭಾಗದಲ್ಲಿ ಶೂಟಿಂಗ್ ಮಾಡಿದ ನಾವು. ಇಷ್ಟ ಆಗಿದೆ. ಇಲ್ಲ ಸರ್, ಗೊತ್ತಿಲ್ಲ, ಅಷ್ಟೇ ನಮಗೆ ಗೊತ್ತಿರಲಿಲ್ಲ. ಇದಾದ್ಮೇಲೆ ನಾನು ಅವರಿಗೆ ಸ್ವಲ್ಪ ಕೆಲವು ಪಾಯಿಂಟ್ಸ್ ಗಳೆಲ್ಲ ಹೇಳಿದೆ. ನಾನು ಅದಾದ್ಮೇಲೆ ಟೀಸರ್ಗಳೆಲ್ಲ ವರ್ಕೌಟ್ ಮಾಡಿದೆ. ಇಲ್ಲ ಮುಂಚೆನೇ ನಡೆದಿತ್ತು. ಒಂದು ವರ್ಷ ಆಗುವುದು. ಫಸ್ಟ್ ನಾವು ಒಂದಷ್ಟು ಮಾಡಿದ್ವಿ ಟೀಸರ್, ಆಲ್ಮೋಸ್ಟ್ ಸಾಂಗ್ ರಿಲೀಸ್ ಮಾಡೋ ದಿವಸನೇ ಟೀಸರ್ಸ್ ಎಲ್ಲ ರೆಡಿ ಮಾಡಿದ್ವಿ. ಬಟ್ ನಾವೇನಂತ ಅಂದ್ಕೊಂಡ್ವಿ ಅಂದ್ರೆ ಒಂದೊಂದು ಪಾಯಿಂಟ್ ನ ಒಂದೊಂದು ಏನ್ ಸಾಂಗ್ ಒಂದು ಮಾಡಿದ್ರೆ ಆ ಸಾಂಗ್ ಬಗ್ಗೆ ಒಂದಷ್ಟು ವಿಚಾರ ಚೆನ್ನಾಗಿರುತ್ತೆ. ಒಂದೊಂದು ಪಾಯಿಂಟ್ ಬಂದಾಗ ಪಾಯಿಂಟ್ ಬಂದಾಗ ಆ ಪಾಯಿಂಟ್ ನಾವು ಅದನ್ನ ನೀವುಗಳು ಬರೀಕಾಗ್ಲಿ ನೀವು ಕೇಳಕ್ಕಾಗ್ಲಿ ಚೆನ್ನಾಗಿರುತ್ತೆ ಅನ್ನೊಂದು ಪಾಯಿಂಟ್ ಅಲ್ಲಿ ಸಾಂಗ್ ಮಾತ್ರನೇ ಮಾಡಿದ್ವಿ. ಅವಾಗ್ಲೂ ಕೂಡ ಎಲ್ಲಾ ಸಾಂಗು ಮಾಡಿಲ್ಲ, ಎಲ್ಲಾ ಸಾಂಗು ಮಾಡ್ಬೋದಿತ್ತು ಕೂಡ. ಅವತ್ತೂ ಎಲ್ಲಾ ಸಾಂಗು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದೊಂದ್ ಸಾಂಗ್ ಒಂದೊಂದ್ ಸರಿ ಮಾಡೋಣ, ಒಂದಷ್ಟು ನಿಮ್ಗಳ ಜೊತೆ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೂ. ನಾವು ಆ ತರ ಹೋಗೋದ್ರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ಬಿಟ್ರೆ ನಿಮ್ಗಳ ಭೇಟಿ ನಮ್ಗೆ ಸಿಕ್ಕಲ್ಲ. ಒಂದು ಪಾಯಿಂಟ್. ಲಾಸ್ಟ್ ಪಿಕ್ಚರ್ ನಾನು ಸಮರ್ಥ ಮಾಡಿದಾಗ ಒಂದೇ ಪ್ರೆಸ್ ಮೀಟೇ ನಮ್ಗಾಗಿತ್ತು. ಸೊ ನಿಮ್ ಜೊತೆ ನಾವು ನಾವು ಮಾತಾಡಿಲ್ಲ ಅಂತ ಅಂದ್ರೆ ನಮ್ಮ ವಿಚಾರವನ್ನು ತಿಳಿಯಕ್ಕಾಗಲ್ಲ. ಲಾಸ್ಟ್ ಟೈಮ್ ನಮ್ಗೆ ಅದೇ ಸಮಸ್ಯೆ ಆಯ್ತು. ಪಿಕ್ಚರ್ ರಿಲೀಸ್ ಮಾಡಿದ್ವಿ ಗ್ರ್ಯಾಂಡ್ ಆಗಿ, ಬಟ್ ನಮ್ಮ ಪಿಕ್ಚರ್ ಇದೆ ಅನ್ನೋದೇ ದೊಡ್ಡದಾಗಿ ಗೊತ್ತಾಗ್ದಂಗ ಆಯ್ತು. ಸೊ ನಿಮ್ಮ ಮಹತ್ವ, ನಿಮ್ಮ ಒಂದು ಪಾತ್ರ ತುಂಬಾ ಇರುತ್ತೆ ಒಂದು ಸಿನಿಮಾ ಮೇಲೆ. ಹಾಗಾಗಿ ಒಂದಷ್ಟು ನಿಮ್ ಜೊತೆ ಭೇಟಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸೊ ಒಂದೊಂದನ್ನೇ ಒಂದೊಂದ್ ಸರಿ ಮಾಡ್ತಾ ಇದ್ದೀವಿ. ಎಲ್ಲರ ಬಗ್ಗೆ ನಮ್ಮ ನಿರ್ದೇಶಕರು ಈಗ ಹೇಳಿದ್ದಾರೆ. ನಮ್ಮ ಪಾತ್ರ ಇದರಲ್ಲಿ ಸಂಗೀತ. ಸೊ ಸಂಗೀತ ಚಿತ್ರಕ್ಕೆ RR ಮತ್ತೆ ಹಾಡುಗಳನ್ನ ಮಾಡಿದ್ದೀನಿ. ಈಗ ಆಲ್ರೆಡಿ ಒಂದು ಹಾಡನ್ನ ನಾವು ರಿಲೀಸ್ ಮಾಡಿದೀವಿ. ಯೂಟ್ಯೂಬ್ ಅಲ್ಲಿ ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ನಮ್ಮ ಹಾಡು ಭೂಮಿ ತಿರುಗುವುದು ಈ ಹಾಡು ಪಡ್ಕೊಂಡಿದೆ. ಅದಕ್ಕೆ ಎಲ್ರಿಗೂ ನಿಮ್ಮ ಮಾಧ್ಯಮ ಮಿತ್ರರಿಂದನೇ ಅದು ಸಾಧ್ಯ ಆಗಿದ್ದು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನೆನ್ಪು ಮಾಡ್ಕೊಂಡು ನಂತರ ನಿಮ್ಗೆ ನಾನು ನಮಸ್ತೆ ಹೇಳ್ತಾ, ಸರಿಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ನಂದ್ರೆ ಮೂಲತಃ ಬಿಜಾಪುರ, ಇಲ್ಲೇ ಥಿಯೇಟರ್ ಆರ್ಟಿಸ್ಟ್. ನಾನು ಸುಮಾರು ವರ್ಷಗಳಿಂದ ಮಾಡ್ಕೋತ ಬಂದು ಸುಮಾರು ಫಿಲ್ಮ್ಗಳನ್ನ ಮಾಡಿದ್ದೀನಿ. ಮಡಿವಾಳಿಯ ಹಿರೇಮಠ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು. ಸಮರ್ಥದಿಂದ ತಾಜಾ ಮಾಡಿದ್ರು ಸರ್, ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ರು. ನಂತರ ಆರ್ಟಿಸ್ಟ್ ಜೊತೆಗೆ ನನ್ಗೆ ಪ್ರೊಡ್ಯೂಸರ್ ಅಂದ್ರೆ ಕೋ ಪ್ರೊಡ್ಯೂಸರ್ ಆಗಿ ಎಲ್ಲ ರವಿ ಸರ್, ಕೃಷ್ಣ ಸರ್ ಮಾಡಿದ್ರು. ಮತ್ ನಿಮ್ಗೂ ಒಂದು ಜವಾಬ್ದಾರಿ ಇಲ್ರಿ ಅಂತೇಳಿ ಹೇಳಿದಾಗ ಅಪ್ಪ ಅಮ್ಮಂಗೆ ಹೇಳ್ದೆ. ನಮ್ಮ ಅವನ ಹೆಸರು ಬೋರಮ್ಮ ಎಸ್ ಹಿರೇಮಠ ಅಂತೇಳಿ. ಅವರು ಓಕೆ ಮಾಡಪ್ಪ, ಏನ್ ಮಾಡ್ತೆ ಅಂತ ಮಾಡಿ ಸಪೋರ್ಟ್ ಮಾಡಿದ್ರು. ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಫಿಲ್ಮ್ ಅಲ್ಲಿ. ಒಬ್ಬ ಗೆಳೆಯನ್ಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಬಂದೈತ್ರಿ. ಇದು ಬಹಳ ಚಲೋ ಐತಿ. ಹಿಂದೆ ಒಂದ್ 2-3 ಫಿಲ್ಮ್ಗಳು ಮಾಡಿದೆ, ಸರ್ ಜೊತೆ ಮಾಡಿದೀನಿ. 2-3 ಫಿಲ್ಮ್ ಮಾಡಿದೀನಿ. ಬರ್ಬರಿಕಾ ಅಂತ ಮೊನ್ನೆ ಬಂತು, ಸ್ಯಾಂಡಿಲ್ ಸರ್ ಒಳ್ಳೆ
ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಂತರ ನಾನು ಹೆಚ್ಚು ಥಿಯೇಟರ್ ಇಂದ ಹೊರಗಡೆ ಬಂದ ತಕ್ಷಣ ಸರ್ ಜೊತೆ ನನ್ ಜಾಸ್ತಿ ಕಮ್ಯುನಿಕೇಶನ್, ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ ಅಂತ ಹೇಳ್ಕೊಟ್ರೆ. ನಿಜ ಹೇಳ್ತೀನಿ, ಕನ್ನಡ ನಾ ಮಾಡ್ತಿದ್ದಾರೆ. ಆ ತೆಲುಗು ಬಂದಾಗ ಸರ್ ಮತ್ತೆ ಕೃಷ್ಣ ಸರ್, ರವಿ ಸರ್ ಎಲ್ಲ ಕಾಲೆಳೆಯೋರು. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ, ತೆಲುಗು ಗೊತ್ತಪ್ಪ ಮಳೆ ಅನ್ನೋರು ಸರ್. ಸರ್ ಸರ್ ಮುಗೀತ ಸರ್ ಮುಗೀತ. ಅವತ್ತಂತೂ ಒಂದ್ಸಲ ಜ್ವರನೇ ಬಂದ್ಬಿಟ್ಟಿದ್ ನನ್ಗೆ, ಯಾಕಂದ್ರೆ ತೆಲುಗು ಒಪ್ಸಕ್ ಆಗ್ತಿಲ್ರಿ. ಸರ್ ಮುಂಚೆನೆ ಕರೆದು, ಇಲ್ಲ ನೀನ್ ಈ ತರ ಮಾಡಪ್ಪ, ನೀನ್ ಇದು ಕನ್ನಡ ಬರ್ಕೊಡೋರಿ, ಇಂಚರಣಕ್ಕೆ ಚೇಡನಿಕೆ ವಾಡಿನ ಈ ತರ ಹೇಳ್ಕೊಡೋರು ಸರ್. ಆದ್ರನೇ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ತರ ಮಾಡ್ದೆ. ಲೊಕೇಶನ್ ಚಲೋ ಬಂದವ, ಹಾಡ್ ಚಲೋ ಬಂದವ. ಆರ್ಯನ್ ಸರ್ ಚಲೋ ಮಾಡ್ಯಾರ, ನಂಜೇಗೌಡರು ಹಾಡ್ ಚೆನ್ನಾಗಿ ಬರ್ದಾರ. ನಾನು ಅವಾಗ ಹೇಳಿದೆ, ಸರ್ ಯಾರು ಹಾಡ್ಯಾರ? ಜೇಸುದಾಸ್ ತರ ಹಾಡ್ಯಾರ ನೋಡ್ರಿ ಸರ್ ಅಂತ ಸರ್ ಜೊತೆ ನಾನು ಅವಾಗ ಹೇಳಿದ್ದೆ. ನಾನು ಸರ್ ರಫ್ ಕಟ್ ತೋರಿಸಿದ್ರು. ಈ ಮಿಲಿಯನ್ಸ್, ಈ 1 ಮಿಲಿಯನ್ ಜಾಸ್ತಿ ಹೋಗ್ಬಿಟ್ಟೈತಿ. ಚಲೋ ಐತಿ ಫಿಲ್ಮ್. ಫಸ್ಟ್ ಇಂಟರ್ವ್ಯೂ ನಂದು, ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಸರ್ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನನ್ನ ಫ್ರೆಂಡ್ಸ್ಗೆ, ಎಲ್ಲ ದೇವರಿಗೆ ನಮಸ್ಕಾರ. ಥ್ಯಾಂಕ್ ಯು. ಅನುರಾಧ ಅಂತ. ನಾನು ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೆ. ಎಲ್ಲಾ ಕ್ಯಾರೆಕ್ಟರ್ಲ್ಲೂ ಹೀರೋಯಿನ್ ಫ್ರೆಂಡ್ ಆಗಿ ನಾನು ಮಾಡ್ಕೊಂಡ್ ಬಂದೆ. ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡ್ ಆಗಿ ನಾನು ಮಾಡ್ಕೊಂಡ್ ಬಂದಿರೋದು. ನಮ್ ಡೈರೆಕ್ಟರ್ ಚಿಕ್ಕ ವಯಸ್ಸಿಂದಾನು ನನಗೆ ಪರಿಚಯ. ಸೊ ಅವರು ಗುರ್ತಿಸಿ ನನಗೆ ಸೆಕೆಂಡ್ ಲೀಡ್ ಆಗಿ ಚಾನ್ಸ್ ಕೊಟ್ಟಿದ್ದು ಅವರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಂದು ಪಾತ್ರ ಇದ್ರಲ್ಲಿ ಹೀರೋ ಲವರ್ ಪಾತ್ರ, ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು. ಅವ್ರ ಲವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ ನಮ್ ಡೈರೆಕ್ಟರ್ ಮತ್ತೆ ನಮ್ ಪ್ರೊಡ್ಯೂಸರು ಅಷ್ಟೇ. ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನ್ ಮಾಡ್ತೀಯಾ, ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಅವ್ರಿಗೆ ಇಷ್ಟಪಡ್ತೀನಿ. ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗಿನ ಜನರೇಷನ್ ಅಲ್ಲಿ ಏನ್ ಥ್ರಿಲ್ಲರ್ ಮೂವೀಸ್, ಸಸ್ಪೆನ್ಸ್ ಮೂವೀಸ್ ನೋಡಕ್ ಇಷ್ಟಪಡ್ತಾರೆ. ಆಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸ್, ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ, ನನ್ಗೂ ಇಷ್ಟ. ಸೊ ಈ ಮೂವಿನೂ ಸಹ ನಿಮ್ಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೊರಿಯೋಗ್ರಾಫರ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರದಲ್ಲಿ 3 ಸಾಂಗ್ ನ ಗೋವಿಂದ್ ಅವರು ತಗೊಂಬಂದ್ ನನ್ನ ಹತ್ರ ಹೇಳಿದ್ರು. ನಾನ್ ಫಸ್ಟ್ ಮಾಸ್ಟರ್ ಕಾರ್ಡ್ ತಗೊಂಡ್ಮೇಲೆ ಮಾಡಿದಂತ ಸಿನಿಮಾ ಇದು. 3 ಸಾಂಗ್ ತುಂಬಾ ಅದ್ಭುತವಾಗಿತ್ತು. ಅದರಲ್ಲಿ ಒಂದು ಐಟಮ್ ಸಾಂಗ್ ಅಲ್ಲಿ ನೀವೇ ಮಾಡ್ಬೇಕು ಸರ್, ನೀವೇ ಲೀಡ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಒಪ್ಕೊಂಡು ಮಾಡಿದೀವಿ. ಆ ಸಿಚುವೇಶನ್ ತಕ್ಕಂಗೆ ಸಾಂಗ್ ಇದೆ, ಅದೇ ತಕ್ಕಂಗೆ ಕೊರಿಯೋಗ್ರಫಿ ಕೂಡ ಇದೆ. ಯಾಕಂದ್ರೆ ಒಂದು ಹಳ್ಳಿ ಸಾಂಗ್ ಹೇಗ್ ಬರಬೇಕು ಅದೇ ರೀತಿ ಇದೆ. ಆಮೇಲೆ ಹೀರೋ ಡ್ರೀಮ್ ಮಾಡಿದಾಗ ಹೇಗ್ ಬರಬೇಕು ಅದೇ ರೀತಿ ಇದೆ. ಎಲ್ಲೂ ಕತೆಗೆ ಸಂಬಂಧ ಇಲ್ದಂಗೆ ಮಾಡಿಲ್ಲ. ಸಾಂಗು ಅಷ್ಟೇ, ಕೊರಿಯೋಗ್ರಫಿನೂ ಅಷ್ಟೇ, ಎಲ್ಲ ಅದೇ ರೀತಿ ಬಂದಿದೆ. ನನಗೆ ಇದಕ್ಕೆ ಅವಕಾಶ ಮಾಡ್ಕೊಂಡ ರವಿ ಸಿರೂರ್ ಅವ್ರಿಗೆ, ನಿರ್ಮಾಪಕರಾದ ಕೃಷ್ಣ ಅವ್ರಿಗೆ ಹಾಗೂ ಡೈರೆಕ್ಟರ್ ಗೋವಿಂದ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲೆಕ್ಟ್ರಿಕಲ್ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ನನಗೂ ಸ್ವಲ್ಪ ಬರುತ್ತೆ ಕನ್ನಡ. ನಾನು ತೆಲುಗಲ್ಲಿ ಸಿನಿಮಾ ಹಾಕಿದೆ. ಗೋವಿಂದರಾಜ್ ಅವರು ನನ್ನ ಆಂಧ್ರ ಬಾರ್ಡಲ್ಲೇ ಪಾಗೋಡ ಹತ್ರ ಇರ್ತಾರೆ. ಅವರು ಫ್ರೆಂಡ್ಶಿಪ್ ಅಲ್ಲಿ ಸಿನಿಮಾ ಸ್ಟೋರಿ ಡಿಸ್ಕಸ್ ಮಾಡಿ ತೆಲುಗು ಕನ್ನಡ 2 ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕಂದ್ರೆ నేను సపోర్ట్ ಮಾಡಿ తెలుగులో సినిమా చేస్తామని చెప్పారు. సరే, సినిమా స్టోరీ సార్ చెప్పడం నచ్చి ఇప్పుడున్న ట్రెండ్కి తగ్గట్టుగా ఈ సినిమా ఉండడం, ఆ స్టోరీ మాకు నచ్చడం, తెలుగులో కూడా ఒకటేసారి షూటింగ్ చేసి కన్నడ తెలుగులో కూడా రిలీజ్ చేయబోతున్నాం వచ్చే నెల. ఈ అవకాశం ఇచ్చినందుకు గోవిందరాజు గారికి థ్యాంక్స్ చెప్పుకుంటున్నా. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ